ಮೊದಲೆಲ್ಲ ಈ ಡ್ರಗ್ಸ್ ಬೇರೆ ರಾಜ್ಯಗಳಿಂದ ಬರ್ತಾ ಇತ್ತು, ಅಕ್ರಮವಾಗಿ ಅದನ್ನ ಸಾಗಾಟ ಮಾಡ್ತಾ ಇದ್ರು ಅಂತೆಲ್ಲ ಕೇಳ್ಪಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಅದೆಲ್ಲವೂ ಕೂಡ ಸುಳ್ಳು. ಬೆಂಗಳೂರಿನಲ್ಲೇ ಡ್ರಗ್ ಫ್ಯಾಕ್ಟರಿಗಳಿತ್ತು, ಇಲ್ಲೇ ಡ್ರಗ್ಸ್ ಅನ್ನ ತಯಾರು ಮಾಡ್ಲಾಗ್ತಾ ಇತ್ತು ಅಂತ ಅತಿ ದೊಡ್ಡ ದಾಳಿ ಆದ ಬಳಿಕನೇ ಗೊತ್ತಾಗಿರೋದು ಈ ವಿಚಾರ. ಹಾಗಾಗಿ ಪೊಲೀಸರು ಈಗ ಬೆಂಗಳೂರಿನಲ್ಲಿ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರಂತೆ. ಯಾವಾಗ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆಯ್ತಲ್ಲ ಬೆಂಗಳೂರಲ್ಲಿ, ಮಹಾರಾಷ್ಟ್ರ ಪೊಲೀಸರ ದಾಳಿ ನಂತರ ಈಗ ಸ್ಟೇಟ್ ಖಾಕಿ ಕೂಡ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ ಅಂತೆ. ಒಂದೇ ತಿಂಗಳಲ್ಲಿ ಕೋಟಿ ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜನವರಿ 1ರಿಂದ ಫೆಬ್ರವರಿ ಮೊದಲ ವಾರದ ತನಕ ಹಲವೆಡೆ ದಾಳಿ ಮಾಡಿ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಸಿಸಿಬಿ ಆಂಟಿ ನಾರ್ಕೋಟಿಕ್ ವಿಂಗ್ ಮತ್ತು ಪೊಲೀಸರಿಂದ ರೇಡ್ ಆಗಿದ್ದು ನಗರದ ವಿವಿಧೆಡೆ 8 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರಂತೆ. ಕೆಮಿಕಲ್ ಫ್ಯಾಕ್ಟರಿ, ಗೋಡೌನ್, ಮೆಡಿಕಲ್ ಸ್ಟೋರ್, ಟ್ರಾವೆಲ್ ಏಜೆನ್ಸಿ ಸೇರಿ ಹಲವೆಡೆ ದಾಳಿ ನಡೆಸಿದಂತೆ ತಂಡ ಹೈಡ್ರೋ ಗಾಂಜಾ, ಸಿಂಥೆಟಿಕ್ ಡ್ರಗ್ 8 ಕೋಟಿ 19 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಇಲ್ಲಿ ತನಕ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಿದ್ದ 572 ಹಳೆಯ ಪೆಡ್ಲರ್ಗಳ ತಪಾಸಣೆ ಕೂಡ ಆಗಿದ್ದು ಇದರಲ್ಲಿ 179 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರಂತೆ ಪೊಲೀಸರು. ಮಾದಕ ವಸ್ತು ಸೇವನೆ ಮಾಡ್ತಾ ಇದ್ದ 1038 ಜನರ ಬಂಧನ ಕೂಡ ಆಗಿದೆಯಂತೆ.